ಹಲೋ ಫ್ರೆಂಡ್ಸ್, ನೋಡ್ರಿ ನಾನು ನಿಮಗೆ ರೆಡಿ ಸ್ಯಾರಿನ ಸ್ಟಿಚ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೆ. ಆದರೆ ಆವಾಗ ಫುಲ್ಲು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಯಾಕೆಂದರೆ ತುಂಬ ಲೆಂತ್ ಇತ್ತು ಸ್ಯಾರಿ, ಅದು ಅಳತೆ ತಗೊಳ್ಳೋದೆಲ್ಲ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಹಂಗಾಗಿ ಇವಾಗ ರೆಡಿ ಆದಮೇಲೆ ಹಾಕ್ತಾ ಇದ್ದೀನಿ. ಯಾವ ರೀತಿ ಅಂದರೆ ಲೆಂತು 40 ಮತ್ತು ದಪ್ಪ ಒಂದು 27, 28, 30 ತನಕ ಹೆಂಗೆ ನಾವು ಪೆಟಿಕೋಟ್ಗೆಲ್ಲ ಅಳತೆ ತೊಗೊತೀವೋ ಅದೇ ರೀತಿಯೇ ಅಳತೆ ತೊಗೊಂಡು ಸೊಂಟ ಸುತ್ತ ಅಳತೆ ತೊಗೊಂಡು ಅಷ್ಟಕ್ಕೆ ನಾವು ಬಿಟ್ಕೋಬೇಕು. ಸ್ವಲ್ಪ ಒಂದು 2 ಇಂಚು ಫ್ರೀ ಬಿಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಳ್ಳೋಕ್ಕೆ ನಾನು 8 ಇಂಚು ಫೋಲ್ಡ್ ಮಾಡ್ಕೊಂಡಿದ್ದೀನಿ. 8 ಇಂಚು ಉದ್ದ ಜಾಸ್ತಿ ಬರುತ್ತಲ್ಲ, ಅದನ್ನು ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಕ್ಯಾನ್ವಾಸ್ ಕೊಟ್ಕೋಬೇಕು. ಈ ರೀತಿ ಕ್ಯಾನ್ವಾಸ್ ಕೊಟ್ಕೊಂಡು ಫೋಲ್ಡ್ ಮಾಡಿಕೊಂಡ್ರೆ ಸ್ಟಿಫ್ನೆಸ್ ಬರುತ್ತೆ, ಸೊಂಟ ಸ್ಟಿಫ್ನೆಸ್ ಬರುತ್ತೆ. ಅದಾದಮೇಲೆ ಅದರೊಳಗಿಂದನೇ ಲಾಡಿನ ಸೇರಿಸ್ಕೋಬೇಕು. ಪೆಟಿಕೋಟ್ಗೆ ಹೆಂಗೆ ಲಾಡಿ ಸೇರಿಸ್ಕೋತೀವೋ ಕಪ್ಪು ಇದೆಲ್ಲ ಹಾಕೊಂಡ್ರೆ ಅದು ಸೀರೆನ ಕಿತ್ತಾಕುತ್ತೆ. ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಹಂಗಾಗ್ಬಿಟ್ಟು ನಾನು ಲಾಡಿನೇ ಸೇರಿಸಿದ್ದೀನಿ. ಕ್ಯಾನ್ವಾಸ್ ಜೊತೆಗೆ ಲಾಡಿ ಸೇರಿಸ್ಕೊಂಡು ಹೊಲ್ದಿದ್ದೀನಿ 2 ಸೈಡೂ. ಸೇಮ್ ಅದು ನಮ್ಮ ಸುತ್ತಳತೆ ತಗೊಂಡಾಗ ಸೊಂಟ ಸುತ್ತ ಅದು ಲಾಡಿ ಕೊಟ್ಟು ಫಿಟ್ಟಾಗಿ ಕೂರುತ್ತೆ. ಇಲ್ಲಿ ತೋರಿಸಿಲ್ಲ, ಆ ಥರ ನೀವು ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ನೆರಿಗೆಯಿಂದ ಸ್ವಲ್ಪ ಪಕ್ಕಕ್ಕಾದಂಗೆ ಒಳಗಡೆಯಿಂದ ತಗೋಬೇಕು ಸಣ್ಣ ಲಾಡಿ, ಮತ್ತು ಸೊಂಟ ಸುತ್ತ ಒಂದು ಲಾಡಿ ತೊಗೊಂಡ್ರೆ ಆಯಿತು. ಅದಾದಮೇಲೆ ನರ್ಗೆ ಇಟ್ಕೊಂಡು ಮುಂದಕ್ಕೆ ಸೆರಗು ಬಂದೇ ಬರುತ್ತೆ. ಅದನ್ನು ಸ್ಟಿಚ್ ಮಾಡಿರೋದೆಲ್ಲ ನಿಮ್ಗೆ ತೋರಿಸಿದ್ದೀನಿ. ಇದು ರೆಡಿ ಆಗಿರೋ ಅಂಥದ್ದು ನಿಮ್ಗೆ ತೋರಿಸ್ತಾ ಇರೋದು ಇವಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ.